ಇಷ್ಟಪಟ್ಟಿದ್ದಾನೆ ಅನ್ನೋದು ಸಂತೋಷದ ವಿಷಯನೇ. ಆದ್ರೆ ಹೆಣ್ಣೆತ್ತವ್ರಿಗೆ ಸಮಾಧಾನ ಆಗೋದು ಹುಡ್ಗನ್ ಮನೆಯವರು ಹುಡುಗಿನ ಇಷ್ಟಪಟ್ಟಿದ್ದಾರೆ ಅಂತ ಗೊತ್ತಾದಾಗ. ನೋಡಿ ಕಾಂತಮ್ಮವ್ರೆ, ನನ್ನ ಮಗ ಇಷ್ಟಪಟ್ಟಿರೋ ಹುಡುಗಿ ಸಿಕ್ಕರೆ ಅವನ ಜೀವನ ಚೆನ್ನಾಗಿರುತ್ತೆ ಅನ್ನೋ ನಂಬಿಕೆ ನನಗಿದೆ. ಅದಕ್ಕೆ ನಾವು ಒಪ್ಪಿಗೆ ಕೊಟ್ಬಿಟ್ಟಿದೀವಿ. ಒಪ್ಪಿಗೆ ಕೊಟ್ಟಿದ್ದೀರಾ? ನಿಮ್ಮ ಮಗನಿಗೂ ನನ್ನ ಮಗಳು ಇಷ್ಟ ಆಗಿದ್ದಾಳೆ. ಆದರೆ ನಮ್ಮ ಮಗಳಿಗೆ ಹಿಂದೆ ಆಗಲೇ ಒಂದ್ಸಲ ಮದುವೆ ಫಿಕ್ಸ್ ಆಗಿತ್ತು. ಅವಳಿಗೆ ಮದುವೆ ಇಷ್ಟ ಆಗದೆ ಮದುವೆ ಮಂಟಪದಿಂದ ಅವಳು ಹೊರಟೋಗಿದ್ಲು. ನಿಮ್ಮ ಮಗನಿಗೆ ಇದೆಲ್ಲ ಗೊತ್ತಿದ್ದೇ ನಮ್ಮ ಮಗಳನ್ನ ಒಪ್ಕೊಂಡಿದ್ದಾನೆ. ಆದರೆ ತಂದೆ ತಾಯಿ ಅದು ನಾವು ನಿಮ್ಮ ಗಮನಕ್ಕೆ ತರಬೇಕಾದ್ದು ನಮ್ಮ ಕರ್ತವ್ಯ. ಅದಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ. ಇದನ್ನ ನಿಮ್ಮ ಹತ್ರ ಮಾತ್ರ ಮಾತಾಡೋದಲ್ಲ, ನಿಮ್ಮ ಮಗಳ ಹತ್ರನೂ ಮಾತಾಡ್ಬೇಕು. ಕರೀರಿ ಅವಳನ್ನ. ಅರುಣ್, ಆವೇಶಕ್ಕೇನು ಮಾತಾಡಿ ಮೋನಿಕಾ ಇಷ್ಟ ಅಂತ ಹೇಳಿದ್ದಲ್ಲ ತಾನೇ? ಅಯ್ಯಯ್ಯೋ, ಖಂಡಿತ ಇಲ್ಲ ಆಂಟಿ. ಮೋನಿಕಾ, ನಮ್ಮ ಮನೆಯಲ್ಲಿ ಅರುಣ್ ರೂಮ್ ತುಂಬಾ ನಿಂದೆ ಫೋಟೋಗಳು. ನೋಡಮ್ಮ, ನೀನು ಅಂದ್ರೆ ನನ್ನ ಮಗನಿಗೆ ಹುಚ್ಚು ಪ್ರೀತಿ. ಏನು ಕೇಳಿದವನಲ್ಲ. ನಾನು ಪ್ರೀತಿ ಮಾಡಿರೋ ಹುಡುಗಿ ಜೊತೆ ನನಗೆ ಮದುವೆ ಮಾಡ್ಕೊಡಿ ಅಂತ ಅಷ್ಟೇ ಕೇಳಿರೋದು. ಇದು ಪ್ರೀತಿನ ಹೇಳ್ಕೊ ಅಂದ್ರೆ ದಡ್ಡ ತಡ ಮಾಡಿದ್ದಾನೆ. ನೋಡ್ರೆ, ನಿಮ್ಮ ಆತಂಕ ನನಗೆ ಅರ್ಥ ಆಗುತ್ತೆ. ಲೋಕ ಅಂದಮೇಲೆ 1000 ಮಾತಾಡುತ್ತೆ. ನಿಮ್ಮ ಮಗಳ ಬಗ್ಗೆ ಜನರು ಏನ್ ಬೇಕಾದ್ರೂ ಮಾತಾಡ್ಲಿ, ನಮಗದು ಮುಖ್ಯ ಅಲ್ಲ. ಮುಂದೆ ಅವಳು ನಮ್ಮ ಮನೆಯಲ್ಲಿ ಹೇಗಿರ್ತಾಳೆ ಅನ್ನೋದು ಮಾತ್ರ ನಮಗೆ ಮುಖ್ಯ. ನಮ್ಮ ಮಗ ಅವಳನ್ನ ಪ್ರೀತಿ ಮಾಡ್ತಾ ಇದ್ದಾನೆ. ಇದಕ್ಕಿಂತ ನಮ್ಗೆ ಇನ್ನೇನ್ ಬೇಕು? ಮಗನ ಖುಷಿಗಿಂತ ನಮಗಿನ್ಯಾವುದು ಮುಖ್ಯ ಅಲ್ಲ. ಇಷ್ಟಪಟ್ಟ ಮೇಲೆ ಮುಗೀತು. ನೀವು ಆದಷ್ಟು ಬೇಗ ಪುರೋಹಿತರ ಜೊತೆ ಮಾತಾಡಿ ಒಳ್ಳೆ ಮುಹೂರ್ತ ಫಿಕ್ಸ್ ಮಾಡಿ ನಮಗೆ ತಿಳಿಸಿ. ನಾವಂತೂ ಈ ಸಂಬಂಧಕ್ಕೆ ಮನಸ್ಪೂರ್ವಕವಾಗಿ ಒಪ್ಕೊಂಡಿದ್ದೀವಿ. ಸರಿ, ಹಾಗಿದ್ರೆ ನಾವು ಬರ್ತೀವಿ. ಪುರೋಹಿತರ ಹತ್ರ ಮಾತಾಡಿ ನಮಗೆ ವಿಷಯ ಮುಗಿಸಿ. ನಮಸ್ಕಾರ. ಅವ್ರಿಗೂ ಯಾಕೆ ಬಂದಿದ್ಯಾ ಚೈತ್ರ? ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ ಅಂತ ಸಂತೋಷ ಪಡು. ಮತ್ತೆ ನೀನ್ ಮೋಸ ಮಾಡಿದ್ರೆ ಸುಮ್ನೆ ಇರ್ಬೇಕಾ? ಓಹೋ, ಅಂದ್ರೆ ನಿನ್ಗೆ ನನ್ ಮೇಲೆ ನಂಬಿಕೆ ಇಲ್ಲ ಅಂತ ಆಯ್ತು. ಚೈತ್ರ, ನಿಜ ಹೇಳ್ಬೇಕು ಅಂದ್ರೆ ನಾನ್ ನಿನ್ನನ್ನೇ ಮದ್ವೆ ಆಗ್ಬೇಕು ಅಂತ ಆ ಸಂಬಂಧನ ಕ್ಯಾನ್ಸಲ್ ಮಾಡ್ಕೋಬೇಕು ಅಂತ ಇದ್ದೆ. ಆದ್ರೆ ನಿನಗ್ ನನ್ ಮೇಲೆ ನಂಬಿಕೆ ಇಲ್ಲ ಅಂತ ನನ್ಗೀಗ ಅರ್ಥ ಆಯ್ತು. ನಂಬಿಕೆ ಇಲ್ಲದ ಪ್ರೀತಿ ಪ್ರೀತಿನೇ ಅಲ್ಲ. ಅಂದ್ರೆ ನಿನ್ ಉದ್ದೇಶ? ನೀನ್ ನನಗ್ ಬೇಡ. ನನಗ್ ಮೋಸ ಮಾಡ್ತಾ ಇದೀಯಾ? ನೋಡು, ವೈಷ್ಣವಿ ನಿನ್ಕಿಂತ ಸುಂದರವಾಗಿದ್ದಾಳೆ. ಅಷ್ಟೇ ಅಲ್ದೆ ಅವಳ ಹತ್ರ ಸಿಕ್ಕಾಪಟ್ಟೆ ಆಸ್ತಿ ಇದೆ. ಛೀ, ನೀನ್ ಇಂಥವ್ನು ಅಂತ ಅನ್ಕೊಂಡಿರ್ಲಿಲ್ಲ. ಏಯ್, ನೀನೇನ್ ನನ್ ಮನ್ಸ್ ನೋಡಿ ಪ್ರೀತಿಸಿದ್ದ? ನೀನು ನನ್ ಬ್ಯಾಕ್ ಗ್ರೌಂಡ್ ಆಸ್ತಿ ನೋಡಿ ತಾನೇ ಪ್ರೀತಿಸಿದ್ದು. ಒಂದ್ ಹುಡುಗನ ಆಸ್ತಿ ನೋಡಿ ಪ್ರೀತಿಸಿದ್ರೆ ಅದು ತಪ್ಪಲ್ಲ. ಅದೇ ಆಸ್ತಿನ ನೋಡಿ ಒಬ್ಬ ಹುಡುಗ ಒಂದ್ ಹುಡುಗಿನ ಮದ್ವೆ ಆದ್ರೆ ಅದು ಮೋಸ, ಅದು ವಂಚನೆ, ಅದು ಕುತಂತ್ರ, ಇತ್ಯಾದಿ ಇತ್ಯಾದಿ. ನೋಡು, ನಾನ್ ಲವ್ ಮಾಡಿರೋ ಹುಡುಗಿರ್ ಲಿಸ್ಟು ತುಂಬಾ ದೊಡ್ಡದು. ಅದ್ರಲ್ಲಿ ನೀನು ಒಬ್ಳು ಅಷ್ಟೇ, ಸಾಧಾರಣ ಮಿಡಲ್ ಕ್ಲಾಸ್ ಹುಡುಗಿ. ಲೈಫ್ ಟೈಮ್ ಸೆಟ್ಲ್ ಆಗೋ ಚಾನ್ಸ್ ಸಿಕ್ಕಿರುವಾಗ ನಿನ್ಗೋಸ್ಕರ ಅದನ್ನ ನಾನು ಮಿಸ್ ಮಾಡ್ಕೋಬೇಕಾ? ಯು ಚೀಟರ್! ಈ ರೀತಿ ಮಾತಾಡಕ್ ಹೆಂಗೋ ಮನ್ಸ್ ಬರುತ್ತೆ ನಿನ್ಗೆ? ನಿನ್ನ ಸುಮ್ನೆ ಬಿಡಲ್ಲ ನಾನು. ಇದನ್ನೇ ಬೇಡ ಅನ್ನೋದು. ಸುಮ್ನೆ ನಮಗ್ ಜಗಳ ಯಾಕೆ ಬೇಕು ಬಂಗಾರ? ಫ್ರೆಂಡ್ಸ್ ತರ ಇರೋಣ, ಫ್ರೆಂಡ್ಲಿ ಆಗಿರೋಣ. ಒಂದ್ ಬಿಸ್ನೆಸ್. ನಾನು 4 ಜನರನ್ನ ತುಂಬಾ ನೋಡಿದೀನಿ, ಆದ್ರೆ ಇಂಥ ದೊಡ್ಡ 4 ಮೊದಲನೇ ಸಲ ನೋಡ್ತಿರೋದು. ಇವನಿಗೆ ಇಂಥ ಒಂದ್ ಮುಖ ಇದೆಯಾ? ಏನ್ ಮಾತಾಡ್ತಿದ್ಯಾ ನೀನು? ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಮನೆ, ಆಸ್ತಿ, ಏನ್ ಬೇಕಾದ್ರೂ. ಮದ್ವೆ ಒಂದನ್ ಬಿಟ್ಟು. ಚೀಚಿ, ನನ್ನ ಇಟ್ಕೋತೀನಿ ಅಂತಿದ್ಯಾ? ಛೇ ಛೇ ಛೇ, ನನ್ನ ಉದ್ದೇಶ ಅದಲ್ಲ ಬಂಗಾರ. ನಾನ್ ಯಾರನ್ನೇ ಮದ್ವೆ ಆದ್ರೂ ನನ್ ಮನ್ಸಲ್ಲಿ ನಿಂದೆ ಮೊದಲ ಸ್ಥಾನ. ಅದಕ್ಕೋಸ್ಕರ ನೀನ್ ನನ್ನನ್ನ ಚೀಟರ್, ಲೈಯರ್, ಲೋಫರ್ ಅಂತ ಸಿನಿಮಾ ಟೈಟಲ್ಗಳನ್ನ ನನಗ್ ಟ್ಯಾಗ್ ಲೈನ್ ಕೊಟ್ಟು ಬ್ಯಾಡ್ ಮಾಡೋದನ್ನ ಬಿಟ್ಬಿಡು. ನಾನ್ ಕೊಟ್ಟಿರೋ ಬಿಸ್ನೆಸ್ ಡೀಲ್ನ ಸ್ವಲ್ಪ ಯೋಚನೆ ಮಾಡಿ ನೋಡು. ನಿನ್ ಲೈಫು ಬಿಂದಾಸಾಗಿ ಸೆಟ್ಲ್ ಆಗುತ್ತೆ. ನೀನ್ ಯಾರನ್ನಾದ್ರೂ ಮದ್ವೆ ಆಗೋ, ನಾನ್ ನಿನಗ್ ಸಪೋರ್ಟ್ ಮಾಡ್ತೀನಿ. ಅದನ್ ಬಿಟ್ಟು ಮನೆಗ್ ಬಂದ್ ರಂಪಾಟ ಮಾಡಿ ಸ್ಟೇಷನ್ಗೋ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರೆ, ನ್ಯೂಸ್ ಚಾನಲ್ ಅಲ್ಲಿ ನಿನ್ ಮಿಸ್ಸಿಂಗ್ ಕೇಸ್ ಬಗ್ಗೆ ಸ್ಪೆಷಲ್ ಎಪಿಸೋಡ್ ಟೆಲಿಕಾಸ್ಟ್ ಆಗುತ್ತೆ. ಅದೆಲ್ಲ ಬೇಕಾ ಬಂಗಾರ? ಟೇಕ್ ಕೇರ್, ಬಾಯ್. ಎಕ್ಸ್ಕ್ಯೂಸ್ ಮೀ, ನೀವು ನಿಮ್ ತರನೇ ಮೋಸ ಹೋದವಳ ತಂಗಿ. ಅನಿಕೇತ್ ನಂಬಿಸಿ ಮೋಸ ಮಾಡ್ದಲ್ವಾ? ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ನೀವು ಆಡೋ ಅಷ್ಟು ಮಾತುಗಳನ್ನ ನಾವು ಕೇಳಿಸ್ಕೊಂಡ್ವಿ. ಏನ್ ಪ್ರಯೋಜನ? ಅವನಿಗೆ ನನ್ ಬೇಕಿಲ್ಲ ಅಲ್ವಾ? ಹಾಗಂತ ಸುಮ್ನಾದ್ರೆ ನಿಮ್ ತರನೇ ಇನ್ನೂ ಒಂದಷ್ಟು ಹುಡುಗಿರಿಗೆ ಮೋಸ ಮಾಡ್ತಾನಲ್ವಾ? ಹಾಗಾದ್ರೆ ಅಂತವನ್ನ ಸುಮ್ಮನೆ ಬಿಡ್ತೀರಾ? ನಿಮ್ ಮನ್ಸ್ ಕೆಡಿಸಿ ನಿಮ್ ಭಾವನೆಗಳ ಜೊತೆ ಆಟ ಆಡ್ದವನ್ನ ಹಾಗೆ ಕ್ಷಮಿಸ್ಬಿಡ್ತೀರಾ? ಅವನಿಗೆ ಸರಿಯಾದ ಬುದ್ಧಿ ಕಲಿಸ್ಬೇಕು ಅಂತ ಅನ್ನಿಸ್ತಾ ಇಲ್ವಾ ನಿಮ್ಗೆ? ಅನ್ನಿಸ್ತಿದೆ.
ಅವ್ನ್ ಕೆನ್ನೆಗೆ 2 ಬಾರ್ಸಿ ಯಾವ ಹುಡುಗಿರ್ ತಂಟೆಗೂ ಹೋಗ್ಬಾರ್ದು. ಹಾಗ್ ಮಾಡ್ಬೇಕು ಅಂತ ಅನಿಸ್ತಿದೆ. ಆದ್ರೆ ನಾನೊಬ್ಳೇ ಏನ್ ಮಾಡೋದು? ನೀವೊಬ್ರೇ ಅಲ್ಲ, ನಾವೂ ಇದೀವಿ. ನೀವೇನು ಮಾಡ್ಬೇಕಾಗಿಲ್ಲ. ಸಾಕ್ಷಿ ಕೊಡೋದಕ್ಕೆ ಧೈರ್ಯ ಮಾಡಿದ್ರೆ ಸಾಕು. ಅನಿಕೇತ್ ನಿಮ್ಮನ್ನ ಪ್ರೀತಿಸಿದ್ದ, ಮದ್ವೆ ಆಗ್ತೀನಿ ಅಂತ ಹೇಳಿದಕ್ಕೆ ಏನಾದ್ರೂ ಒಂದ್ ಸಾಕ್ಷಿ ಇದ್ಯಾ? ಅವ್ನ್ ತುಂಬಾ ಕ್ಯಾಲ್ಕುಲೇಟೆಡ್ ಮ್ಯಾಮ್. ಅವ್ನ್ ಸೆಲ್ಫಿನೂ ತೆಗೆಸ್ಕೊಂಡಿಲ್ಲ, ಒಂದ್ ವಾಯ್ಸ್ ನೋಟು ಕಳ್ಸಿಲ್ಲ. ಕೇಳಿದ್ರೆ ನಿನ್ ಹಾರ್ಟಲ್ಲಿ ಇದ್ರೆ ಸಾಕು ಅಂತ ಹೇಳ್ತಿದ್ದ. ಚೈತ್ರ ಅವ್ರೆ, ಇನ್ನೊಂದ್ಸಲ ಚೆನ್ನಾಗಿ ಯೋಚನೆ ಮಾಡಿ ಹೇಳಿ. ಒಟ್ಟಿಗೆ ಸಿನಿಮಾಗ್ ಹೋದಾಗ್ಲೋ ಅಥವಾ ರೆಸ್ಟೋರೆಂಟಲ್ಲೋ ಹೋಟೆಲ್ನಲ್ಲೋ ಒಂದೇ ಒಂದ್ ಸಾಕ್ಷಿ. ನಾವಿಬ್ರು ಜಾಸ್ತಿ ಮೀಟ್ ಮಾಡಿದ್ ಹೋಟೆಲ್ ನೇಮ್ ನೆನ್ಪಿದೆ, ಡ್ರೀಮ್ ಲ್ಯಾಂಡ್ ಅಂತ. ಅವಳು ಡ್ರೀಮ್ ಲ್ಯಾಂಡ್ ಹೋಟೆಲ್ ಅಲ್ಲಿ ಇದ್ದಾಳೆ. ಹೋಟೆಲ್ ಡ್ರೀಮ್ ಲ್ಯಾಂಡ್ ಆದ್ರೆ ನಮಗ್ ಸೇಫ್ ಇರುತ್ತೆ, ಯಾರ ಕಣ್ಗೂ ಬೀಳಲ್ಲ. ಪಕ್ಕ ಅಲ್ಲಿಗೆ ಬಂದ್ಬಿಡು. ನೋಡೋಣ ಚೈತ್ರ ಅವ್ರೆ, ಆ ದುಷ್ಟನ ಬೀಳ್ಸೋಕೆ ದೇವರು ಒಂದು ಸಾಕ್ಷಿ ಸಿಗೋ ತರ ಮಾಡ್ತಾನೆ. ನೋಡು ಕಡಲಿ. ಅಬ್ಬಬ್ಬಾ, ನಮ್ ಕಂಪ್ನಿಲಿ ಇಷ್ಟೊಂದು ಸಕ್ಕತ್ತಾಗಿರೋ ಡಿಸೈನ್ಗಳಿದ್ಯಾ, ನಂಗೆ ಗೊತ್ತೇ ಇರ್ಲಿಲ್ಲ ನೋಡಿ. ಸಾಕ್ ಬಿಡು ಆಶಾ, ಬೀರು ತುಂಬಾ ಒಡವೆ ತುಂಬ್ಕೊಂಡಿದ್ಯಾ, ಅದೂನು ಬೇಕಾ? ಚಿಕ್ಕದ್ಕೆ ಇದೆಲ್ಲ ನಮ್ ವೈಷ್ಣವಿಗೋಸ್ಕರ. ನನ್ ಸೊಸೆ ಅಂದ್ರೆ ಸುಮ್ನೆನಾ? ಸರಿತಾ ಅಕ್ಕೆ ಬೀರ್ಕಿಂತ 100 ಪಟ್ಟು ಶ್ರೀಮಂತರು ಅವ್ರು. ಇಷ್ಟು ಮಾಡ್ದಿದ್ರಾಗತ್ತಾ? ಅಷ್ಟೇನಾ? ನಮ್ಗೂ ಇರ್ಬೋದೇನೋ ಅನ್ಕೊಂಡೆ. ಸರಿ, ಒಡವೆ ಆಯ್ಕೆ ಮಾಡಿದ್ದಾಯ್ತು. ಈಗ ಫಂಕ್ಷನ್ಗೆ ಯಾವ್ಯಾವ ಗೆಸ್ಟ್ನ ಕರಿಬೇಕು ಅಂತ ಲಿಸ್ಟ್ ಮಾಡಿದೀರಾ? ನನ್ ಬೀಗ್ರು ಎಷ್ಟು ಶ್ರೀಮಂತರೋ ನಿನ್ ಬೀಗ್ರು ಅಷ್ಟೇ ಬಡವರಾಗಿರ್ಬೇಕು ಸರಿತಾ. 10 ಜನರ ಮುಂದೆ ನೀನು ತಲೆ ತಗ್ಸಿ ನಿಲ್ಬೇಕಂದ್ರೆ ಅವ್ರನ್ನ ಕರಿಲೇಬೇಕು. ಕರಿಬೇಕು. ಕಾಂತ ಅವ್ರನ್ನು ಕರಿಬೇಕು ಅಂತ ಅನ್ಕೊಂಡಿದೀನಿ. ನನಗಿಷ್ಟ ಇಲ್ದೇ ಇರೋ ಕೆಲಸ ಮಾಡೋದ್ರಲ್ಲಿ ನಿನಗೆ ಖುಷಿ ಸಿಗುತ್ತೆ ಅನ್ಸುತ್ತೆ ಅಲ್ವಾ ಚಂಚಲ? ಅವ್ರನ್ನ ಮನೆ ಹೊಸ್ಲೂ ತುಳಿಬಾರ್ದು ಅಂತ ಹೇಳಿಲ್ವಾ? ಯಾಕಕ್ಕೆ ಹಾಗೆ ಹೇಳ್ತೀರಾ? ಈ ಮನೆಯಿಂದ ನಿಮ್ ಮಗ ಅವ್ರ ಮನೆಗೆ ಹೋಗಿಲ್ವಾ? ಕೆಳಗಡೆ ಕುತ್ಕೊಂಡು ಊಟ ಮಾಡಿಲ್ವಾ? ಅಷ್ಟೇ ಯಾಕೆ ಚಾಪೆ ಮೇಲೆ ಮಲಗಿಲ್ವಾ? ಅವ್ರು ಕೊಟ್ಟಿರೋ ಮರ್ಯಾದೆಗೆ ಮನಸ್ಸೊತ್ತು ನೀನು ಬಾ ಅಂದ್ರೂ ಅವ್ನ್ ಬಂದಿಲ್ಲ. ಇಷ್ಟೆಲ್ಲ ಆದ್ಮೇಲೆ ಏನಾದ್ರೂ ಇಲ್ದೇ ಇರತ್ತಾ? ಸುಮ್ನೆ ಯಾಕೆ ಹಠ ಮಾಡ್ತೀರಾ? ಚಂಚಲ, ನೀನ್ ಬೇಕು ಅಂತಾನೆ ನನ್ನ ಕೆರಳಿಸ್ತಾ ಇದ್ಯಾ? ದಯವಿಟ್ಟು ಸುಮ್ನೆ ಇದ್ಬಿಡು. ವಾಟ್ ಆರ್ ಯು ಸೇಯಿಂಗ್ ಅದ್ಕೆ? ನನ್ ಮಗನ್ ಎಂಗೇಜ್ಮೆಂಟ್ ಗ್ರ್ಯಾಂಡ್ ಆಗಿ ನಡೀತಾ ಇದೆ. ಆ ಬಡವ್ರ ಮನೆಯವರು ಬಂದು ನೋಡ್ಲಿ ಅನ್ನೋದಷ್ಟೇ ನನ್ನ ಆಸೆ. ಅದು ಬಿಟ್ಟು ನಿಮ್ಮನ್ನ ನಾನ್ ಯಾಕೆ ಹೇಳಿ? ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಕೇಳಿಸ್ಕೊ. ನಮ್ ಮನೇಲಿ ನಡೆಯೋ ಫಂಕ್ಷನ್ಗೆ ಆ ಕಾಂತಲಕ್ಷ್ಮಿ ಮನೆಯವ್ರನ್ನ ಕರೆಯೋ ಹಾಗಿಲ್ಲ ಅಷ್ಟೇ. ಓಹೋ, ಹೌದಾ ಅದ್ಕೆ? ಬೇಕಿದ್ರೆ ನೀವ್ ಮಾಡೋ ಫಂಕ್ಷನ್ಗೆ ಅವ್ರನ್ನ ಕರಿಬೇಡಿ ಬಿಡಿ. ಆದ್ರೆ ನನ್ ಮಗನ್ ಫಂಕ್ಷನ್ಗೆ ಯಾರ್ ಕರಿಬೇಕು ಯಾರನ್ನ ಕರಿಬಾರ್ದು ಅಂತ ನೀವ್ ಡಿಸೈಡ್ ಮಾಡಿದ್ರೆ ಹೇಗೆ? ಇದು ನನ್ ಮಗನ್ ಫಂಕ್ಷನ್. ಯಾರನ್ನ ಕರಿಬೇಕು ಯಾರನ್ನ ಕರಿಬಾರ್ದು ಅನ್ನೋ ಅಧಿಕಾರ ನನಗಿಲ್ವಾ? ಚಂಚಲ, ನಿನ್ ಮಾತು ಮಿತಿ ಮೀರ್ತಾ ಇದೆ. ಅದಕ್ಕೆ ಇದು ನನ್ ಮಗನ್ ಫಂಕ್ಷನ್. ಚಂಚಲ, ಇದು ನನ್ ಮಗನ್ ಫಂಕ್ಷನ್, ನಿನ್ ಮಗನ್ ಫಂಕ್ಷನ್ ಅಂತ ಮನೆ ಭಾಗ ಮಾಡ್ಬೇಡ. ಇದು ನಮ್ಮನೆ ಶುಭ ಕಾರ್ಯ. ಅಕ್ಕನ್ಗೆ ಇಷ್ಟ ಇಲ್ಲ ಅಂದ್ಮೇಲೆ ಯಾಕಷ್ಟೊಂದು ಹಠ ಮಾಡ್ತಿದ್ಯಾ ಚಂಚಲ? ಅವರು ಪ್ರತಿ ಸಲ ಈ ಮನೆಗ್ ಬಂದಾಗ ಯಾವ್ದಾದ್ರು ಒಂದ್ ರೀತಿಲಿ ಅವಮಾನ ಆಗ್ತಾನೆ ಇರುತ್ತೆ. ಈ ಸಲ ಬಂದು ಸಂತ ಪಡ್ಕೊಂಡು ಹೋಗೋದ್ ಬೇಡ, ಸುಮ್ನಿರು ನೀನು. ಅಲ್ಲ, ಕಾಂತಲಕ್ಷ್ಮಿ ನಮ್ ಗೌರಿ ಅಮ್ಮ, ಅವ್ರನ್ನ ಕರೀದೇ ಇದ್ರೆ ತಪ್ಪಾಗತ್ತಲ್ವಾ? ಇಷ್ಟು ದಿನ ಅನಿಕೇತ್ ಒಂದ್ ಫ್ಲರ್ಟ್, ರೋಮಿಯೋ, ಹುಡುಗಿರಿಂದ ಸಿತೋ ಬ್ಯಾಡ್ ಬಾಯ್ ಅಂತ ಅನ್ಕೊಂಡಿದ್ದೆ. ಆದ್ರೆ ಇಷ್ಟು ಚೀಪ್ ಆಗಿ ಯೋಚನೆ ಮಾಡ್ತಾರೆ ಅಂತ ನನ್ ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ಹೌದದ್ಗೆ, ನಾನು ಇದನ್ನ ಊಹೆ ಮಾಡಿರ್ಲಿಲ್ಲ. ಅವನು ಹುಡುಗಿರ್ ಜೊತೆ ಬರೀ ಫ್ಲರ್ಟ್ ಮಾಡ್ತಾನೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಅವ್ರ ಜೀವನ ಜೊತೆನೆ ಆಟ ಆಡ್ತಾನೆ ಅಂತ ನನ್ಗೂ ಇವಾಗ ಅರ್ಥ ಆಗ್ತಿದೆ. ಅಕ್ಕ ಅವನನ್ನ ಪ್ರೀತಿಸ್ತಾಳೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಅವನ ಜೊತೆ ಮದ್ವೆ ಮಾಡೋದಕ್ಕಾಗತ್ತಾ? ನಾಳೆ ಮದ್ವೆ ಆದ್ಮೇಲೆ ಇವ್ನ್ ವಕ್ರ ಬುದ್ಧಿ ಬದಲಾಗುತ್ತೆ ಅನ್ನೋದಕ್ಕೆ ಗ್ಯಾರಂಟಿ ಏನಿದೆ? ಗೊತ್ತಿದ್ದು ನನ್ನ ಅಕ್ಕನ ಲೈಫ್ನ ನಾನೇ ಹಾಳು ಮಾಡೋದಕ್ಕಾಗಲ್ಲ. ಹೌದು ಅದ್ಗೆ, ಆದ್ರೆ ಈಗ ಮುಂದೆ ಏನ್ ಮಾಡೋಣ? ನನ್ನ ಅಕ್ಕ ಅವನನ್ನ ರಾಮ ಅಂತ ನಂಬಿದಾಳೆ. ನಾವ್ ಎಷ್ಟೇ ಹೇಳಿದ್ರು ಅವ್ಳು ಕೇಳೋ ಸ್ಥಿತಿಲಿ ಇಲ್ಲ. ಅದಕ್ಕೆ ಕವಿಯವ್ರೆ, ಈ ಅನಿಕೇತ್ ಅಸ್ಲಿ ಬಣ್ಣ ಬರೀ ನನ್ನ ಅಕ್ಕಂಗೆ ನಿಮ್ ಅಣ್ಣಂಗೆ ಗೊತ್ತಾದ್ರೆ ಸಾಲ್ದು. ಮತ್ತೆ ಅವನ್ಗೊಂದು ಖೆಡ್ಡ ತೋಡ್ಬೇಕು. ನನಗೆ ಅರ್ಥ ಆಗ್ಲಿಲ್ಲ ಅದ್ಗೆ. ಎಲ್ಲದನ್ನು ಮೊದ್ಲೇ ಹೇಳ್ಬಿಟ್ರೆ ಥ್ರಿಲ್ ಇರಲ್ಲ ಕವಿಯವ್ರೆ. ಕೆಲವೊಂದನ್ನ ಕೇಳಿ ತಿಳ್ಕೋಬೇಕು, ಇನ್ನು ಕೆಲವೊಂದನ್ನ ನೋಡಿ ಮಜಾ ಮಾಡ್ಬೇಕು. ಇದೆಲ್ಲ ನನ್ಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತು. ಎಷ್ಟೇ ಆದ್ರೂ ನೀವು ಬರಹಗಾರರಲ್ವಾ? ಆದ್ರೆ ಅದಕ್ಕೆ ನಮ್ಮ ಹತ್ರ ಯಾವುದೇ ಸಾಕ್ಷಿ ಇಲ್ಲ. ಬರೀ ಸೌಮ್ಯ, ರಮ್ಯ, ಚೈತ್ರ, ಊರ್ಮಿಳಾ, ಶರ್ಮಿಳಾ ಅಂತ ಅವ್ರ ಪಟ್ಟಿ ಮಾತ್ರ ಇದೆ. ಇವರೆಲ್ಲ ಯಾರು? ಅವನಿಂದ ಮೋಸ ಹೋದವರ ಪಟ್ಟಿಲಿರೋ ಕೆಲವರು. ಆದ್ರೆ ಅಣ್ಣ ಮಾತ್ರ ಸಿಂಪಲ್ ಆಗಿ ಸಾಕ್ಷಿ ಎಲ್ಲಿದೆ ಅಂತ ಕೇಳ್ತಾನೆ. ನೋಡೋಣ, ದೇವ್ರು ಏನಾದ್ರೂ ಒಂದ್ ದಾರಿ ತೋರಿಸ್ತಾನೆ. ಬನ್ನಿ ಹೋಗೋಣ. ಹಲೋ, ಕಾಂತಲಕ್ಷ್ಮಿ ಅವರೇ, ನಾನು ಚಂಚಲ ಮಾತಾಡ್ತಾ ಇರೋದು. ನೀವಾ? ನಮಸ್ತೆ, ಹೇಳಿ. ಏನಿಲ್ಲ ಕಾಂತಲಕ್ಷ್ಮಿ ಅವರೇ, ನಾಳೆ ನನ್ ಮಗ ಅನಿಕೇತ್ನ ನಿಶ್ಚಿತಾರ್ಥ. ಅಯ್ಯೋ, ನಾಳೆ ಮೋನಿಕಾ ನಿಶ್ಚಿತಾರ್ಥ ಕೂಡ ಇದೆ ಅಲ್ವಾ? ಹೌದಾ? ಒಳ್ಳೆ ವಿಚಾರ. ಹೆಣ್ಣು ಒಬ್ಳೇ ಮಗಳು, ದೊಡ್ಡ ಕಡೆ ಸಂಬಂಧ, 1000 ಕೋಟಿ ಆಸ್ತಿ. ಮಕ್ಳು ಯೋಗ್ಯತೆಗೆ ಹೆತ್ತೋರ್ ಯೋಗ್ಯತೆ ತಕ್ಕ ಹಾಗೆ ಸಂಬಂಧ ಸಿಗುತ್ತೆ ಅನ್ನೋದು ಸುಳ್ಳಲ್ಲ ನೋಡಿ. ಅಯ್ಯೋ, ಇದನ್ನೆಲ್ಲ ನಿಮಗ್ ಹೇಳಿ ಏನ್ ಪ್ರಯೋಜನ ಹೇಳಿ? ನೀವ್ ಹೇಗಿದ್ರು ನಮ್ಮ ಅತ್ತಿಗೆ ಬೀಗ್ರಲ್ವಾ, ನಾಳೆ ತಪ್ಪದೆ ಬಂದ್ಬಿಡಿ. ನಮ್ ಬೀಗ್ರುನು ಪರಿಚಯ ಮಾಡ್ಕೊಡ್ತೀನಿ, ಮಿಸ್ ಮಾಡ್ಬೇಡಿ.
ಅರೆ ಕಾಂತಲಕ್ಷ್ಮಿ ಅವರೇ, ಯಾಕೆ ಮಾತಾಡ್ತಾ ಇಲ್ಲ? ಖಂಡಿತ ಬರ್ತೀರಾ ತಾನೇ? ಅಯ್ಯೋ, ನಮ್ಮಂತವ್ರನ್ನ ನೆನ್ಪಿಟ್ಕೊಂಡೆ ನೀವ್ ಕರೆಯೋದು ನಮ್ಮ ಅದೃಷ್ಟ. ಆದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ, ನಾವ್ ಬರಕ್ ಆಗದೆ ಇರೋ ಪರಿಸ್ಥಿತಿಯಲ್ಲಿದ್ದೀವಿ. ಅರೆ ಯಾಕೆ? ನಮ್ಮನೆಗ್ ಬಂದ್ರೆ ನಿಮ್ ಬೀಗ್ರು ಬೇಜಾರ್ ಮಾಡ್ಕೊಳ್ತಾರೆ ಅಂತನಾ? ಅಯ್ಯೋ, ಹಾಗಲ್ಲ. ನಾಳೆ ನಮ್ಮನೇಲಿ ಒಂದ್ ಸಣ್ಣ ಕಾರ್ಯಕ್ರಮ ಇದೆ, ಹಾಗಾಗಿ ಬರಕ್ಕಾಗ್ತಿಲ್ಲ. ಸರಿ ಸರಿ, ನಾನ್ ನಿಮಗೆ ಈ ವಿಷಯ ತಲುಪಿಸ್ಬೇಕಾಗಿತ್ತು, ತಲುಪಿಸಿದೀನಿ. ಮದ್ವೆಗ್ ಮಾತ್ರ ಮಿಸ್ ಮಾಡ್ದೆ ಬನ್ನಿ, ಆವಾಗ್ಲೂ ಫೋನ್ ಮಾಡ್ತೀನಿ. ಖಂಡಿತ ಬರ್ತೀವಿ. ನಮ್ಮನ್ ನೆನ್ಪಿಟ್ಕೊಂಡ್ ಕರ್ದಿದ್ದಕ್ಕೆ ತುಂಬಾ ಸಂತೋಷ ಆಯ್ತು. ಸರಿ ಹಾಗಿದ್ರೆ ಬಾಯ್ ಕಾಂತಲಕ್ಷ್ಮಿ ಅವರೇ. ಅವ್ರ ಮನೇಲೂ ಏನೋ ಫಂಕ್ಷನ್ ಇದೆಯಂತೆ, ಅದಕ್ಕೆ ಬರೋದಿಕ್ಕಾಗೋದಿಲ್ಲ ಅಂದ್ರು. ಬಂದು ಮರ್ಯಾದೆ ಕಳ್ಕೊಳ್ಳೋದಕ್ಕಿಂತ ಬರ್ದೇ ಇದ್ರೆ ಒಳ್ಳೇದು ಅಂತ ಯೋಚನೆ ಮಾಡಿರ್ತಾರೆ, ಅದಕ್ಕೆ ಬರಲ್ಲ ಅಂತ ಹೇಳಿರ್ತಾರೆ. ಅತ್ತೆ, ಇದು ನೋಡಿ ತುಂಬಾ ಚೆನ್ನಾಗಿದೆ. ಸುರಭಿ, ಆ ಒಡವೆ ಕೊಡಿಲಿ. ಅಲ್ಲ, ಈ ಹಾರ ಇಲ್ಲಿಗೆ ಹೇಗ್ ಬಂತು? ಇದು ನಮ್ ಕಂಪ್ನಿ ಇತ್ತೀಚಿನ ಡಿಸೈನ್ ಒಡವೆ. ಇದಿನ್ನು ಮಾರ್ಕೆಟ್ ಅಲ್ಲಿ ಲಾಂಚೇ ಆಗಿಲ್ಲ. ಇದ್ ಹೇಗೆ ಇಲ್ಲಿಗೆ ಬಂತು? ನನ್ ಮಗ ಏನ್ ಭಿಖಾರಿನ್ ಮದ್ವೆ ಆಗ್ತಾ ಇದ್ದಾನ? ನನ್ ಮಗನ್ ಮದ್ವೆ ಅಂದ್ರೆ ಇಷ್ಟೆಲ್ಲ ಎಕ್ಸ್ಕ್ಲೂಸಿವ್ ಆಗಿ ಇರ್ಲೇಬೇಕು. ಇದರಿಂದ ಹೋಗಿರೋ ಮರ್ಯಾದೆ ವಾಪಸ್ ಬರ್ಬೇಕು. ಹಾಗಾದ್ರೆ ನಿನ್ ಮಾತಿನ ಅರ್ಥ ಏನ್ ಚಂಚಲ? ಯಾಕೆ ಅರ್ಥ ಆಗ್ಲಿಲ್ವಾ? ನಮ್ ಮನೇಲಿ ಒಂದ್ ಮದ್ವೆ ನಡೀತಲ್ಲ, ಆ ಮದ್ವೆ ಹೇಗಾಯ್ತು, ಆ ಮದ್ವೆ ಆಗಿದ್ರಿಂದ ಹೇಗೆ ನಮ್ಮ ಮಾನ ಮರ್ಯಾದೆ ಎಲ್ಲ ಹಾಳಾಗೋಯ್ತು ಅಂತ ನಿಮಗ್ ಮತ್ತೆ ಹೇಳ್ಬೇಕಾ? ಆ ಮದ್ವೆಯಿಂದ ಹೋಗಿರೋ ನಮ್ಮ ದೀನ ಬಂಧು ವಂಶದ ಮರ್ಯಾದಿನ ನನ್ ಮಗನ್ ಮದ್ವೆ ಅದ್ದೂರಿಯಾಗಿ ನಡ್ಸಿ ನಾನು ವಾಪಸ್ ತಂದ್ಕೊಡ್ತೀನಿ. ಯಾರ್ ಕಳ್ದಿರೋ ಮರ್ಯಾದೆ ಬಗ್ಗೆ ಮಾತಾಡ್ತಾ ಇದ್ದೀರಾ ಚಂಚಲ ಅವ್ರೆ? ಓಹೋ, ನೀನ್ ಇವಾಗ ಬಂದ್ಯಾ? ಯಾಕೆ ನಾನ್ ಹೇಳಿದ್ ನಿನಗೆ ಕೇಳಿಸ್ಲಿಲ್ವಾ? ನಾನ್ ಮಾತಾಡ್ತಾ ಇರೋದು ನಿನ್ ಮದ್ವೆ ಆಗಿ ಬಂದ್ಮೇಲೆ ಹೋಗಿರೋ ಈ ಮನೆ ಮರ್ಯಾದೆ ಬಗ್ಗೆ. ನನ್ನನ್ ಮದ್ವೆ ಆಗಿದ್ದಿಕ್ಕ? ಹೌದು, ನಿನ್ನನ್ ಮದ್ವೆ ಆಗಿರೋದಕ್ಕೆ ಇಷ್ಟೊಂದೆಲ್ಲ ಆಗ್ತಾ ಇರೋದು. ನಿನ್ ನತೆಗೆ ನೀನ್ ಸೊಸೆ ಯಾಕೆ ಸಿಕ್ಕಿದ್ಯಾ? ನಂತರ ರಿಚ್ಚು ಸೊಸೆ ಅವ್ರಿಗೆ ಸಿಕ್ಕಿಲ್ವಲ್ಲ, ಅದಕ್ಕೆ ಇಷ್ಟೆಲ್ಲ ಆಗ್ತಾ ಇರೋದು. ನಿನ್ ಹಾಗಿರೋಳು ಇವ್ರಿಗೆ ಸಿಕ್ಕಿರೋದು ಇವ್ರ ಕರ್ಮ, ಅದಕ್ಕೆ ನಾನೇನ್ ಮಾಡಕ್ಕಾಗುತ್ತೆ? ನೀವ್ ಏನು ಮಾಡ್ದೇ ಇದ್ದಿದ್ರೆ ಇವತ್ತು ನಮ್ಗೆ ಇಂಥ ಪರಿಸ್ಥಿತಿ ಫೇಸ್ ಮಾಡೋ ಅಗತ್ಯ ಇರ್ಲಿಲ್ಲ ಅಲ್ವಾ? ನಾನೇನ್ ಮಾಡ್ದೆ? ಮರ್ತ್ ಬಿಟ್ರಾ? ನನ್ ಅಕ್ಕ ಮದ್ವೆ ಮಂಟಪದಲ್ಲಿ ಕಾಣಿಸ್ತಾ ಇಲ್ಲ ಅಂದಾಗ ನನ್ನನ್ನ ಮುಸ್ಕಾಕ್ ಕೂರ್ಸಿದ್ ಯಾರು? ನೀವು. ಮದ್ವೆ ಬೇಡ ಅಂದಾಗ ನನ್ನ ಅಪ್ಪ ಅಮ್ಮಂಗೆ ಅವಮಾನ ಮಾಡಿ ಅವ್ರಿಗೆ ಹೆದರಿಸಿ ಬೆದರಿಸಿ ನನ್ನನ್ನ ಈ ಮದ್ವೆ ಒಪ್ಕೊಳ್ಳೋಗ್ ಮಾಡಿದ್ ಯಾರು? ನೀವು. ಅಷ್ಟೆಲ್ಲ ಮಾಡಿ ಈಗ ಅದಕ್ಕೂ ನಿಮ್ಗೂ ಸಂಬಂಧ ಇಲ್ಲ ಅನ್ನೋ ತರ ಮಾತಾಡ್ತಾ ಇರೋದು ಯಾರು? ನೀವು. ನಿಜ, ಒಪ್ಕೋತೀನಿ, ನಮ್ದು ಬಡ ಕುಟುಂಬನೇ ಇರ್ಬೋದು. ಆದ್ರೆ ನಿಮ್ಮಂತ ಶ್ರೀಮಂತರು ನಮ್ಮಂತ ಬಡ ಹುಡುಗಿನ ಮದ್ವೆ ಆದ್ರೆ ಸಮಾಜ ಅದನ್ನ ಆದರ್ಶ ಅನ್ನತ್ತೆ ಹೊರತು ನಿಮ್ ಹಾಗೆ ಹೀಯಾಳ್ಸಲ್ಲ. ಏನಂದ್ರಿ? ಎಕ್ಸ್ಕ್ಲೂಸಿವ್ ಒಡವೆಗಳು ಬೇಕಂದ್ರ? ನಿಮ್ಮ ಹೈ ಕ್ಲಾಸ್ ಸೊಸೆಗೆ ಅದ್ಭುತವಾಗಿರೋ ಒಡವೆಗಳನ್ನ ಡಿಸೈನ್ ಮಾಡಿದ್ದು ನನ್ ಗಂಡ, ನಿಮ್ ಮಗ ಅಲ್ಲ, ನೆನ್ಪಿಟ್ಕೊಳ್ಳಿ. ಏಯ್, ನೆನ್ನೆ ಮೊನ್ನೆ ಈ ಮನೆ ಹೊಸಲು ತುಳ್ದೋಳ್ ನೀನು, ನನಗೆ ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ಯಾ? ಅಮ್ಮ ನೋಡಿ ಈ ಹುಡುಗಿ ಆಡ್ತಿರೋ ಮಾತುಗಳನ್ನ, ನೀವೆಲ್ಲ ಕೇಳಿಸ್ಕೊಂಡು ಸುಮ್ನೆ ಕೂತಿದ್ದೀರಾ? ಚಂಚಲ, ನೀನ್ ಇಷ್ಟೊತ್ತು ಎಲ್ರನ್ನು ಹೀಯಾಳಿಸಿ ಮಾತಾಡ್ದಾಗ ಯಾರು ಮಾತಾಡ್ಲಿಲ್ಲ ಅಲ್ವಾ? ಹಾಗೆ ಈಗ ಗೌರಿನೂ ಮಾತಾಡ್ತಾ ಇದ್ದಾಳೆ. ಈ ಮನೆಯಲ್ಲಿ ಎಲ್ರಿಗೂ ಮಾತಾಡೋ ಹಕ್ಕಿದೆ, ವಾಕ್ ಸ್ವಾತಂತ್ರ್ಯ ಇದೆ. ವಾಕ್ ಸ್ವಾತಂತ್ರ್ಯ ಇದೆ ಅಂದ ತಕ್ಷಣ ನನಗೆ ಏನ್ ಬೇಕೋ ಅದು ಪ್ರಶ್ನೆ ಮಾಡಕ್ ಈ ಹುಡುಗಿ ಯಾರು? ನಾನ್ ಈ ಮನೆ ಮಗಳು. ಹೌದಾ? ಮನೆ ಮಗಳು ಅಂದ್ರೆ ತವರಿಗೆ ಬೆಳಕಾಗ್ಬೇಕೆ ಹೊರತು ಬೆಂಕಿ ಹಚ್ಚಿ ಆಟ ನೋಡೋದಲ್ಲ. ಇಲ್ಲಿ ಬೆಳೆಸ್ಬೇಕಾಗಿರೋದು ಬಾಂಧವ್ಯನ, ನಿಮ್ ಅಹಂಕಾರನಲ್ಲ. ಕಾಡಿ ಬೇಡಿ ಆ ಹುಡ್ಗಿನ ನಿಮ್ ಮಗಂಗ್ ತಂದ್ಕೊಳ್ಳೋಕೆ, ಈ ಮನೆಯವ್ರನ್ನೆಲ್ಲ ಒಪ್ಸೋಕೆ ಅಮಾಯಕಿ ತರ ನಾಟಕ ಮಾಡಿದ್ರಿ. ಎಂಗೇಜ್ಮೆಂಟ್ ಫಿಕ್ಸ್ ಆಗಿದ ತಕ್ಷಣ ನಿಮ್ ಅಸ್ಲಿ ಬುದ್ಧಿನ ತೋರ್ಸಕ್ ಶುರು ಮಾಡಿದ್ರಿ. ಸೂರ್ಯಗ್ರಹಣ ಟೈಮಲ್ಲಿ ಎರೆಹುಳು ಕೂಡ ನಾಗರ ಹಾವಿನ ತರ ಹೆಡೆ ಎತ್ತುತ್ತಂತೆ. ಹಂಗಾಯ್ತು ನಿಮ್ ಕತೆ. ಮತ್ತೆ ನನ್ ಗಂಡನ್ ಬಗ್ಗೆ, ನನ್ ಗಂಡನ್ ಮನೆಯವ್ರ ಬಗ್ಗೆ ಇಂಥ ಮಾತ್ ನಿಮ್ ಬಾಯಿಂದ ಬಂದ್ರೆ ನಿಮಗ್ ಹಿಡಿದಿರೋ ಗ್ರಹಣನ ನಾನೇ ಬಡ್ದು ಬಿಡಿಸ್ಬೇಕಾಗತ್ತೆ. ಏಯ್, ನನಗೆ ಅದ್ರ ಮಾತಾಡ್ತೀರಾ? ನಿನ್ ಕೈನ ಕೆಳಗಿಳಿಸು. ಇನ್ನೊಂದ್ಸಾರಿ ಅವಳ ಮೇಲೆ ಕೈ ಎತ್ತೋ ಕೆಲ್ಸ ಮಾಡಿದ್ರೆ ಆ ಕೈ ಈ ಮನೆಗೆ ಬೇಕಾ ಬೇಡ್ವಾ ಅನ್ನೋದನ್ನ ಈ ಮನೆ ನಿರ್ಧಾರ ಮಾಡುತ್ತೆ. ನನ್ ಮಗನಿಗೆ ಸಾವಿರಾರು ಕೋಟಿ ಆಸ್ತಿ ಇರೋ ಸಂಬಂಧ ಬಂದಿದೆ ಅಂದ ತಕ್ಷಣ ನಿಮ್ಗೆಲ್ಲ ಹೊಟ್ಟೆ ಉರಿತಿದೆ. ಸಾವಿರಾರು ಕೋಟಿ ಅಂತೆ, ಸಂಬಂಧ ಅಂತೆ, ಇದೇನಾದ್ರೂ ನಿಮ್